ನಾನು ಗಿರಿಮಲ್ಲಯ್ಯ ಶಿವಲಿಂಗಯ್ಯ ಉಮ್ಮಚ್ಚಿಗೆ ಮಠ ಅಂಥೇಳಿ, ಅಂದರೆ ಅಂಬಿನಬಾವಿ ಹುಬ್ಳಿ ಹೆಬ್ಬಳ್ಳಿ ಗ್ರಾಮ ಧಾರವಾಡ ತಾಲೂಕು. ನಾನು ಇದನ್ನು ಇದು LBG 791 ಈ ಉದ್ದಿನ ತಳಿಯನ್ನು ಧಾರವಾಡ ಕೃಷಿ ಇಲಾಖೆ ಅಂಬಿನಬಾವಿ ಹುಬ್ಳಿ ಒಳಗೆ ಇದನ್ನು ನನಗೆ ಡೆಮೋ ಕೊಟ್ರ. ಇದಕ್ಕೆ ಈಗಾಗಲೇ ಆಲ್ರೆಡಿ ನಾನು ಈಗ 8 ದಿವಸದಿಂದ ಈ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡೇನಿ. ಈ ನ್ಯಾನೋ ಯೂರಿಯಾ ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ಇದು ಅಷ್ಟೊಂದು ಬೆಳವಣಿಗೆ ಬಂದಿದ್ದಿಲ್ಲ, ಯಾವುದು ಈ ಉದ್ದಿನ ತಳಿ. ಇದನ್ನೇನು ಸ್ಪ್ರೇ ಮಾಡಿದ ಮ್ಯಾಗ 8 ದಿವಸಕ್ಕೆ ಇಷ್ಟು ಹಚ್ಚ ಹಸಿರಾಗಿ ಒಳ್ಳೆ ಹೂ ಬಿಡ ಆತತಿ. ಈಗ ಆನಂತರ ಇದನ್ನು ನ್ಯಾನೋ DAPಯನ್ನು ಇವತ್ತು ಸ್ಪ್ರೇ ಮಾಡತ್ತೇನೆ. ಈ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAPಯನ್ನು ನಮ್ಮ ಅಂಬಿನಬಾವಿ ಹುಬ್ಳಿಯ ಕೃಷಿ ಇಲಾಖೆ ಅಧಿಕಾರಿಗಳು ನನಗೆ ಕೊಟ್ರ. ಇದನ್ನು ಡೆಮೋ ಕೊಟ್ಟಿದ್ದಕ್ಕಾಗಿ ಅವರು ಇದನ್ನು ನನಗೆ ಕೊಟ್ರ. ಇದನ್ನು ನಾನು ಸ್ಪ್ರೇ ಮಾಡತ್ತೇನೆ. ಇದನ್ನು 17ನೇ ತಾರೀಕು ಅಂದರೆ ನಿನ್ನಿನ ದಿವಸ ಇದನ್ನು ಕೃಷಿ ಇಲಾಖೆಯ ಯಾಂತ್ರೀಕರಣ ಯೋಜನೆ ಅಡಿ ಒಳಗೆ ನಾನು ಇದನ್ನು ಪಡೆದುಕೊಂಡೇನಿ. ಇದಕ್ಕೆ 41,500 ರೂಪಾಯಿಗಳನ್ನು ನಾನು ರೈತರ ವಂತಿಕೆಯಾಗಿ ಕಟ್ಟೇನಿ. ಇದನ್ನು ಕಟ್ಟಿ ನಿನ್ನೆ ಡೆಲಿವರಿ ತಂದೀನಿ. ಇವತ್ತು ಹೊಲದಾಗ ಅದನ್ನು ಸ್ಪ್ರೇ ಮಾಡತ್ತೇನೆ. ಇದರಿಂದ ನಮಗೇನಾಗ್ತೈತೆ ಅಂತಂದ್ರೆ ಇವತ್ತು 500 ರೂಪಾಯಿಗೆ ಒಂದು ಆಳು ಸಿಗ್ತಾವೆ. ನಾವು ಒಂದು ಪಂಪ್ ಹಾಕ್ಕೊಂಡು ಇವತ್ತು ಒಂದು ಆಳು 2 ಎಕರೆ ಜಮೀನು ಹೊಡಿಬೇಕಾದ್ರೆ ಅವ್ರಿಗೆ ಸಾಕ ಹೋಗ್ತದೆ. ಮತ್ತು ಮರನೇ ದಿವಸ ಅವ್ರನ್ನ ಕರ್ಕೊಂಡ್ಬಂದು 5 ಎಕರೆಗೆ 2 ಎಕರೆ ಹೊಡಿಬೇಕಾದ್ರೆ 500 ರೂಪಾಯಿ ನಾವು ಪೇಮೆಂಟ್ ಮಾಡ್ಬೇಕು. ಈ ಮಷಿನ್ ಇರೋದ್ರಿಂದ ನಾನು ಒಂದು ದಿವಸಕ್ಕೆ 40 ಎಕರೆ ಜಮೀನನ್ನು ನಾ ಇದರಿಂದ ಸ್ಪ್ರೇ ಮಾಡ್ಬೋದು. ಒಮ್ಮೆ ಹೋದರೆ 22 ಸಾಲುಗಳನ್ನು ತೊಗೋತೈತಿ ಇದು ಮಷಿನ್. ಅಂದರೆ ಇದಕ್ಕೆ ಅತ್ತಾಗ 9 ಸಾಲ, ಈಚೆ ಕಡೆ 9 ಸಾಲ, ನಡು 4 ಸಾಲುಗಳನ್ನು ಕವರ್ ಮಾಡ್ತೈತಿ. ಈಗ ನಾನು ನ್ಯಾನೋ DAPಯನ್ನು ಇವತ್ತು ಸ್ಪ್ರೇ ಮಾಡತ್ತೀನಿ. ಈ ಮಷಿನ್ನ ರೈತರಿಗೆ ಭಾಳ ಉಪಯೋಗ ಆಗೈತಿ. ಕೃಷಿ ಇಲಾಖೆಯಿಂದ ಈ ಮಷಿನ್ನ ಕೊಡೋದ್ರಿಂದ ರೈತರು ಸುಮಾರು ಒಂದು 50-60 ಎಕರೆ ಜಮೀನು ಐತಂದ್ರೂ ಸಹಿತ ಅವ್ರಿಗೆ ಈ ಎಣ್ಣೆ ಸ್ಪ್ರೇ ಮಾಡೋದಾಗಲಿ, ನ್ಯಾನೋ ಯೂರಿಯಾ ಸ್ಪ್ರೇ ಮಾಡೋದಾಗಲಿ, ಕಳೆನಾಶಕ ಸ್ಪ್ರೇ ಮಾಡೋದಾಗಲಿ, ವಿವಿಧ ತಳಿಗಳಿಗೆ ಒಳ್ಳೆಯ ಸಂದರ್ಭದೊಳಗೆ ನಾವು ಸ್ಪ್ರೇ ಕೊಡೋಕೆ ಭಾಳ ಅನುಕೂಲ ಆಕತ್ತಿದೆ. ಇಂಥ ಮಷಿನ್ ತೊಗೊಂಡು ನಾವು ಇದನ್ನು ಒಕ್ಕಲ್ತನಕ ಭಾಳ ಅನುಕೂಲ ಆಗೈತಿ. ಈ ಯಾಂತ್ರೀಕರಣ ಯೋಜನೆಯೊಳಗೆ ಇದೊಂದು ಒಳ್ಳೆಯ ಸದುಪಯೋಗವಂಥ ಮಷಿನ್ ಅಂದ್ರೆ ಇದು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಎಷ್ಟು ಅನುಕೂಲ ಐತಪ್ಪ ರೈತರಿಗೆ ಅಂತಂದ್ರೆ ಒಂದು ದಿವಸಕ್ಕೆ 40 ಎಕರೆ ನಾವು ಇದರಿಂದ ಸ್ಪ್ರೇ ಮಾಡ್ಬೋದು. ಮತ್ತು ಕೆರೆ ಒಳಗೆ ಫುಟ್ಬಾಲ್ ಹೋಗೋದು ನೀರನ್ನು ಸಹಿತ ತಾನ ಜಕ್ಕೋತೈತೆ. ಅದನ್ನು ಸಹಿತ ನಾವು ಇದರಿಂದನೇ ಮಾಡಿಸ್ತೇವೆ. ಆಮೇಲೆ ಬೋರ್ ಇದ್ರಂದ್ರೆ ಡಬ್ಬಿಗೆ ಬೋರ್ ಇಟ್ಟಕಾರ ತುಂಬ್ಕೊತಾರೆ. ಬೋರ್ ಇಲ್ದಂಥ ಸಂದರ್ಭದೊಳಗೆ ನಮ್ಗೆ ಕೃಷಿ ಇಲಾಖೆ ಒಳಗೆ ಕೃಷಿ ಭಾಗ್ಯ ಯೋಜನೆಯೊಳಗೆ ದೊಡ್ಡ ಕೆರೆ ಕಡಿಸ್ಕೊಟ್ರೆ ಕೃಷಿ ಇಲಾಖೆಯವರು. ಅವೆಲ್ಲ ನೀರು ತುಂಬ್ಕೊಂಡಾವ. ಈಗ ನಾವೇನು ಮಾಡ್ತೀವಿ, ಫುಟ್ಬಾಲ್ ಅದ್ರಾಗ ಹೋಗಿತೀವಿ, ನಮ್ಮ ಟ್ರ್ಯಾಕ್ಟರ್ ಚಾಲು ಮಾಡಿಬಿಟ್ರೆ ಸೀದಾ 15 ಕೂಡ ನೀರು ಹಿಡಿತಿದ್ದೆ. ಅಂದರೆ 250 ಲೀಟ್ರ್ ಕೆಪಾಸಿಟಿ ಟ್ಯಾಂಕ್ ಐತಿ. ಇದು ವಜ್ರೇಶ್ವರಿ ಕಂಪ್ನಿಯವರು ಇದನ್ನು ಕೊಟ್ಟರೆ ನಮ್ಗೆ ಒಳ್ಳೆ ಸ್ಪ್ರೇಯರ್ ಐತಿ. ಇದರಿಂದ ರೈತರಿಗೆ ಭಾಳ ಅನುಕೂಲ ಆಗ್ತೈತೆ ಅಂತ ಈ ಮುಖಾಂತರ ನಾ ಹೇಳಿ ಬಯಸ್ತಾ ಇದ್ದೆ.